ವಯಸ್ಸಿನ ಚೋಟಾ ಪ್ಯಾಕೆಟ್ ಬಡ ಧಮಾಕ. ತೊಡೆ ತಟ್ಟಿದ 72 ವರ್ಷದ ಅಜ್ಜಿ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ? ಕನ್ನಡಿಗರ ಅಚ್ಚುಮೆಚ್ಚಿನ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 13 ಆರಂಭಕ್ಕೆ ಕೇವಲ 2 ದಿನಗಳು ಮಾತ್ರ ಬಾಕಿ ಉಳಿದಿವೆ. ಆಗಸ್ಟ್ 16ರಿಂದ ಅಧಿಕೃತವಾಗಿ ಮಹಾ ಸಂಚಿಕೆ ಆರಂಭವಾಗಲಿದ್ದು, ಈ ಬಾರಿ ಬಿಗ್ ಬಾಸ್ ಮನೆಗೆ ಕಾಲಿಡಲು ಜನಸಾಮಾನ್ಯರಿಗೆ ವಿಶೇಷ ಅವಕಾಶ ನೀಡಲಾಗಿದೆ. ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿರುವ ಹೊಸ ಪ್ರೋಮೋ ಪ್ರೇಕ್ಷಕರಲ್ಲಿ ಕುತೂಹಲ ಹೆಚ್ಚಿಸಿದೆ. ಜನಸಾಮಾನ್ಯರು ಬಿಗ್ ಬಾಸ್ ಮನೆಗೆ ಪ್ರವೇಶ ಪಡೆಯಲು ಕಠಿಣವಾದ ಅಗ್ನಿ ಪರೀಕ್ಷೆಯನ್ನು ಎದುರಿಸಬೇಕಾಗಿದೆ. ತಮ್ಮ ಸಾಮರ್ಥ್ಯ ಹಾಗೂ ಕೌಶಲ್ಯವನ್ನು ತೀರ್ಪುಗಾರರ ಮುಂದೆ ಪ್ರದರ್ಶಿಸಿ ಅವರು ಒಪ್ಪಿಗೆ ಪಡೆಯಬೇಕು. ಅದರಂತೆ ಇತ್ತೀಚಿನ ಪ್ರೋಮೋದಲ್ಲಿ ಚೋಟಾ ಪ್ಯಾಕೆಟ್ ಬಡ ಧಮಾಕ ಎಂದು ಎಂಟ್ರಿ ಕೊಟ್ಟ 20 ವರ್ಷದ ಯುವತಿ ಕುಮಾರಿ ತಮ್ಮ ಮುಗ್ಧ ಮಾತುಗಳ ಮೂಲಕ ತೀರ್ಪುಗಾರರ ಮನಗೆದ್ದಿದ್ದಾರೆ. ನಿರೂಪಕ ನಿರಂಜನ್ ದೇಶಪಾಂಡೆ ಅವರ ತಮಾಷೆಯ ಪ್ರಶ್ನೆಗಳಿಗೆ ಸ್ವಾರಸ್ಯಕರವಾಗಿ ಉತ್ತರಿಸಿದ ಕುಮಾರಿಗೆ ತೀರ್ಪುಗಾರರಲ್ಲಿ ಒಬ್ಬರಾದ ನಟಿ ಸಂಗೀತ ಶೃಂಗೇರಿ ಅವರು ಸ್ಟಾರ್ ಅಂಟಿಸಿ ಬಿಗ್ ಬಾಸ್ ಮನೆಗೆ ಹೋಗುವ ನೇರ ಅವಕಾಶವನ್ನು ಕಲ್ಪಿಸಿದ್ದಾರೆ. ಈ ವಾರ ಬಿಗ್ ಬಾಸ್ ವೇದಿಕೆಗೆ 72 ವರ್ಷದ ವೃದ್ಧೆಯೊಬ್ಬರು ಆಗಮಿಸಿ ಎಲ್ಲರನ್ನೂ ಅಚ್ಚರಿ ಮೂಡಿಸಿದ್ದಾರೆ. ಇಲ್ಲಿಯವರೆಗೆ 72 ವರ್ಷದವರು ಎಷ್ಟು ಜನ ಬಂದಿದ್ದಾರೆ ಹೇಳಿ ಎಂದು ತೀರ್ಪುಗಾರರಿಗೆ ಪ್ರಶ್ನೆ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಈ ವೇಳೆ ತೀರ್ಪುಗಾರರಾದ ವಿನಯ್ ಗೌಡ ಊಟದ ಕೊರತೆ ಇದ್ದಾಗ ಆರೋಗ್ಯ ಹಾಳಾಗುತ್ತೆ ಅನ್ನೋದು ಇದೆಯಾ ಎಂದು ಪ್ರಶ್ನಿಸಿದ್ದಾರೆ. ಇದಕ್ಕೆ ಧೈರ್ಯವಾಗಿ ಉತ್ತರಿಸಿದ ವೃದ್ಧೆ ತೊಡೆ ತಟ್ಟಿ ಆಟದಲ್ಲಿ ಸ್ಪರ್ಧಿಸುವುದಾಗಿ ಸವಾಲನ್ನು ಹಾಕಿದ್ದಾರೆ. ವೃದ್ಧೆಯ ಈ ಉತ್ಸಾಹವನ್ನು ಕಂಡು ತೀರ್ಪುಗಾರರು ಜೋರಾಗಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಆದ್ರೆ ಇವರು ಬಿಗ್ ಬಾಸ್ ಮನೆಗೆ ಅಧಿಕೃತವಾಗಿ ಆಯ್ಕೆಯಾಗಿದ್ದಾರಾ ಎಂಬ ಮಾಹಿತಿಯನ್ನು ವಾಹಿನಿ ಇನ್ನೂ ಗೌಪ್ಯವಾಗಿಯೇ ಇರಿಸಿದೆ. ಹೊಸ ಶೈಲಿಯಲ್ಲಿ ಮೂಡಿ ಬರ್ತಾ ಇರುವ ಈ ಬಿಗ್ ಬಾಸ್ ಸೀಸನ್ 13ರ ಮೇಲೆ ಪ್ರೇಕ್ಷಕರು ಭಾರಿ ನಿರೀಕ್ಷೆ ಇಟ್ಟುಕೊಂಡಿದ್ದು, ಸಾಮಾನ್ಯ ಸ್ಪರ್ಧಿಗಳ ಆಟ ಹೇಗೆ ಇರಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ.